ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಶೇಷ ವಿಡಿಯೋ. ಇದು ತುಂಗಾ ನದಿಯ ತೀರದಲ್ಲಿ ಇರ್ತಕ್ಕಂತಹ ಪ್ರಬೋಧಿನಿ ವೇದ ಶಿಕ್ಷಾ ವರ್ಗದ ಫೋಟೋಗಳು. ಇವತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ತುಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಅದನ್ನೀಗ ನೀವು ನೋಡ್ಬೋದು. ಅದರಲ್ಲಿ ನಮ್ಮ ಮಗ ಸಹಿತ ಇದ್ದಾನೆ. ಅವನ ಹೆಸರು ಚಿರಂಜೀವಿ ಎಸ್ ರಾಜ್. ಇವತ್ತು ಬಹುಶಃ ಕೊನೆಯ ಸ್ನಾನ, ಸಂಜೆಯ ಸ್ನಾನ ಆಗಿರುತ್ತೆ. ನಾಳೆ ಬೆಳಗಿನ ಸ್ನಾನವನ್ನು ಮಾಡಿ ಅವರ ಶಿಬಿರ ಮುಕ್ತಾಯ ಆಗುತ್ತೆ. ಅವರ ಲವಲವಿಕೆ, ಅವರ ಶಿಸ್ತು, ಅವರ ಗುರುಗಳು ಹೇಳೋ ತನಕ ಅವರು ಮುಂದಕ್ಕೆ ಹೋಗಲೇ ಇಲ್ಲ. ಅಷ್ಟು ಶಿಸ್ತುಬದ್ಧರಾಗಿ ನಿರ್ವಹಿಸ್ತಾರೆ. ಅಷ್ಟು ಶಿಸ್ತನ್ನು ಮಕ್ಕಳಿಗೆ ಕಲಿಸಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟವನ್ನು ಆಡ್ತಿದ್ದಾರೆ, ಈಜನ್ನು ಆಡ್ತಿದ್ದಾರೆ, ನೀವೆಲ್ಲ ನೋಡ್ಬೋದು. ಅದರಲ್ಲಿ ನಮ್ಮ ಮಗ ಸಹಿತ ಚಿರಂಜೀವಿ ಆಟವನ್ನು ಆಡ್ತಿದ್ದಾನೆ. ಸರಿಸುಮಾರು 62 ಮಕ್ಕಳು ಈ ಒಂದು ಶಿಬಿರಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಮಕ್ಕಳು ಈಗ ಸರಿಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈಜನ್ನು ಆಡ್ತಾರೆ. ಆ ಸಂತೋಷ, ಆ ಬಾಲ್ಯದ ಜೀವನವನ್ನು ಪುನಃ ನಮಗೆ ಅದು ನೆನಪಿಗೆ ತರುತ್ತೆ, ನಮ್ಮನ್ನು ನೆನಪಿನ ಅಂಗಳಕ್ಕೆ ಜಾರಿಸುತ್ತೆ. ನಾನು ಸಹಿತ ಸರಿಸುಮಾರು 30 ವರ್ಷಗಳ ಹಿಂದೆ ಇದೇ ವೇದ ಶಿಕ್ಷಾ ವರ್ಗಕ್ಕೆ ಬಂದಿದ್ದೆ. ಆವತ್ತಿಗೆ ಅದು 21 ದಿನಗಳ ವೇದ ಶಿಕ್ಷಾ ವರ್ಗ ಆಗಿತ್ತು. ಈಗ ಕಡಿತಗೊಳಿಸಿ ಅದನ್ನು 15 ದಿನಕ್ಕೆ ಇಳಿಸಿದ್ದಾರೆ. ಆ ಒಂದು ಶಿಸ್ತು ಇಡೀ ನಮ್ಮ ಜೀವನದ ಉದ್ದಕ್ಕೂ ನಮ್ಮನ್ನು ಕಾಪಾಡುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಿತ್ಯ ಪೂಜಾ ವಿಧಾನ, ಯೋಗ, ಪ್ರಾಣಾಯಾಮ, ದೇಶೀಯ ಆಟಗಳು, ನಮ್ಮ ಸಂಸ್ಕೃತಿ, ಸಂಸ್ಕಾರ, ದೇಶ ಪ್ರೇಮ, ಅವುಗಳನ್ನು ಹೇಗೆ ಬೆಳೆಸ್ಕೋಬೇಕು, ಮೈಗೂಡಿಸ್ಕೋಬೇಕು, ಉಳಿಸ್ಕೋಬೇಕು ಮತ್ತು ಬೆಳೆಸಬೇಕು ಅನ್ನೋದನ್ನು ಬಹಳ ಮುಖ್ಯವಾಗಿ ಕಲಿಸ್ಕೊಡುತ್ತೆ. ಬಹಳ ಸಂತೋಷ ಆಗುತ್ತೆ. ನಾನು ಬಹುಶಃ ಪೂರ್ಣ ಪ್ರಮಾಣದ ಈಜನ್ನು ಕಲಿತದ್ದು ಇದೇ ತುಂಗಾ ನದಿಯಲ್ಲಿ. ಹಾಗೆ ಈ ಮಕ್ಕಳು ಸಹಿತ ಬಹುತೇಕರು ಇದೇ ನದಿಯಲ್ಲಿ ಈಜನ್ನು ಆಡ್ತಾ ಆ ಒಂದು ಈಜನ್ನು ಕಲ್ತ್ಕೊಳ್ತಾರೆ. ಹಾಗೆ ಜೀವನದುದ್ದಕ್ಕೂ ಅದನ್ನು ಮೈಗೂಡಿಸ್ಕೊಳ್ತಾರೆ. ಬಹುತೇಕ ಪೋಷಕರು ಈಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಹೋಮ, ಹವನ, ಯಾಗ ಇತ್ಯಾದಿಗಳು ಇರೋದರಿಂದ, ಹಾಗೆ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಶೃಂಗೇರಿ ಪೀಠದ ಗುರುಗಳು ನಾಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲಿಕ್ಕೆ ಅತಿಥಿಗಳು ಹಾಗೆ ಪೋಷಕರು ನದಿಯನ್ನು ದಾಟ್ತಾ ಬರ್ತಾ ಇರೋದನ್ನು ನಾವು ಕಾಣ್ಬೋದು. ಹೊಸದಾಗಿ ದಾಟ್ತಕ್ಕಂಥವ್ರಿಗೆ ಸ್ವಲ್ಪ ಭಯವನ್ನು ಉಂಟು ಮಾಡುತ್ತೆ. ಇದು ಶೃಂಗೇರಿಯಿಂದ ಈ ಕಡೆಗೆ ಹರಿದು ಬರುತ್ತೆ. ಇವತ್ತು ಮಳೆ ಆಗಿದ್ದರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು.